ಭಾಳಷ್ಟು ಜನ ಭಾಳಷ್ಟು ಚರ್ಚೆಗಳನ್ನು ತಾವು ಕೇಳಿದ್ರಿ, ರಾಜ್ಯಾಧ್ಯಕ್ಷರು ಕೂಡ ಕೇಳಿದ್ದಾರೆ. ಮತ್ತು ಪಾರ್ಲಿಮೆಂಟ್ ಕ್ಷೇತ್ರದ ಉಸ್ತುವಾರಿ ಹೊರಿಸ್ಕೊಂಡಿರುವ ಎಲ್ಲ ಹಿರಿಯರು ಸಹೋದರಿಯರು ಕೂಡ ಕೇಳಿಸ್ಕೊಂಡಿದೆ. ಈ ಕ್ಷೇತ್ರದ ನನಗೆ ಅವ್ರು ಕೇಳಿದ್ರಲ್ಲಿ ತಪ್ಪೇನಿಲ್ಲ ಅನ್ನಿಸ್ತದೆ. ಯಾಕಂತ ಹೇಳಿದ್ರೆ ಈ ಭಾಗದಲ್ಲಿ ನಾನು ಒಬ್ಬ ಅಧ್ಯಕ್ಷನಾಗಿ ನಾನು ಹೇಳೋದಕ್ಕೆ ನಾವು ಅನುಮತಿ ಕೊಡಬೇಕು. ಯಾಕಂತ ಹೇಳಿದ್ರೆ ಈ ಕ್ಷೇತ್ರದ 7 ಬಾರಿ ಗೆದ್ದಿರುವ 33 ವರ್ಷ 34 ವರ್ಷನೂ ನಮ್ಮನ್ನ ರಾತ್ರಿ ಹಗಲು ತಂದೆ ಮಕ್ಕಳಿಗೆ ಹೆಂಗೆ ನೋಡ್ಕೊತಾರೋ ಆ ರೀತಿಯಲ್ಲಿ ತಂದೆ ಸ್ಥಾನದಲ್ಲಿರುವ KH ಮುನಿಯಪ್ಪಾಜಿಯವರು, ಮುನ್ರಾಜ್ ಅವರು ಹೇಳ್ತಾ ಇದ್ರು, ಆಗಲೇ ವೆಂಕಟೇಶ್ ಅವರು ಹೇಳಿದ್ರು, ಭಾಳಷ್ಟು ಜನ ಹೇಳಿದ್ರು. ಇವತ್ತು ನಾನು ಅಧ್ಯಕ್ಷರಲ್ಲಿ ಕೇಳೋದೊಂದು ಮನವಿ. ಇವತ್ತು 30 ವರ್ಷ ನಾನು ಭಾಳಷ್ಟು ಸಲ ಕೂಡ ಎರಡನೇ ಸಲ ಕೂಡ ಕಾರ್ಯಕ್ರಮ ನಾನು ನಿನ್ನೆ ಕೂಡ ರದ್ದು ಮಾಡಬೇಕು ಅಂತ ಕೂಡ ಕಾರ್ಯಕ್ರಮವನ್ನು ಮುಂದೂಡಿಸ್ಬೇಕಾಗುತ್ತೆ. ಸ್ವಲ್ಪ ಎಲ್ಲರೂ ಕೂಡಿಸಿ ಎಲ್ಲ ಮಾತಾಡಿ ನಾನು ಮಾಡಬೇಕಾಗುತ್ತೆ ಅಂದಾಗೂ ನಮ್ಮ ಪಕ್ಷದ ಕಾರ್ಯಾಧ್ಯಕ್ಷರಾದಂಥ ಚಂದ್ರಶೇಖರ್ ಅವರು ಫೋನ್ ಮಾಡಿ ನಾಳೆ ತಾವು 11 ಗಂಟೆಗೆ ಕಾರ್ಯಕ್ರಮ ಮಾಡಬೇಕು, ನೀವು ಕಾರ್ಯಕ್ರಮ ರೂಪಿಸಬೇಕು ಅಂತ ಹೇಳಿ ಕೂಡ ಮಾರ್ಗದರ್ಶನ ಕೊಟ್ಟರು. ಆ ಮಾರ್ಗದರ್ಶನ ಕೊಟ್ಟಾಗ ಧರ್ಮಸೇನ ಅವರು ಇದ್ದರು, ನಮ್ಮ ಜಿಲ್ಲಾ ಉಸ್ತುವಾರಿ ಎಲ್ಲರೂ ಇದ್ದರು. ಆಮೇಲೆ ನಾನು ಹೇಳೋದು ಒಂದೇ, ಇವತ್ತು ಪ್ರತಿಯೊಂದು ತಾಲೂಕಲ್ಲೂ ಸ್ವಾಗತ ಮಾಡೋರು ಕೂಡ SC ಘಟಕದ ಬ್ಲಾಕ್ ಪ್ರೆಸಿಡೆಂಟ್ಸ್, ಪ್ರತಿಯೊಂದು ಕ್ಷೇತ್ರದಲ್ಲಿ SC ಘಟಕದ ಜಿಲ್ಲಾ ಅಧ್ಯಕ್ಷರುಗಳು, ಅಲ್ಲಿ ಬ್ಲಾಕ್ ಅಧ್ಯಕ್ಷರುಗಳು, ಪದಾಧಿಕಾರಿಗಳೇ ಮೈಕ್ ಇಟ್ಕೊಂಡು ಸ್ವಾಗತ ಮಾಡೋದು. ಪ್ರತಿಯೊಂದೆಲ್ಲ ಓಟ್ ಹಾಕೋದು ಕೂಡ SC ST ಓಟ್ ಕಂಪ್ಲೀಟ್ ಮಾಡೋದು. ಎಲ್ಲ ಪ್ರತಿನಿಧಿಗಳನ್ನು ತಂದು ನಾವು ಕೆಲಸ ಮಾಡೋದಕ್ಕೆ ಅವಕಾಶ ಮಾಡ್ತೀವಿ. ತಾವು ತಮ್ಮ ಗಮನಕ್ಕೆ ನಾನು ಸುಮಾರು ಎಲೆಕ್ಷನ್ ನಾಮಿನೇಷನ್ ಇಂದ ತಮ್ಮ ಗಮನಕ್ಕೆ ನಾನು ತಂದಿದ್ದೀನಿ. ಇಲ್ಲಿವರೆಗೂ ಗೌತಮ್ ಅವರು ಒಬ್ಬ ಜಿಲ್ಲಾ ಅಧ್ಯಕ್ಷನ, ಒಬ್ಬ ಜಿಲ್ಲಾ ಪದಾಧಿಕಾರಿಗಳನ್ನ, ಒಬ್ಬ ಜಿಲ್ಲಾ ಬ್ಲಾಕ್ ಪ್ರೆಸಿಡೆಂಟ್ಸ್ನ, ತಾಲೂಕು ಬ್ಲಾಕ್ ಪ್ರೆಸಿಡೆಂಟ್ಗಳು ಕೂಡ ಇವತ್ತಿಗೆ ಯಾರನ್ನ ಕರೆದು ಮಾತಾಡಿದಾರ? ಕೈ ಎತ್ತಿ ಬ್ಲಾಕ್ ಪ್ರೆಸಿಡೆಂಟ್ಸ್. ಇವತ್ತುವರೆಗೂ ಒಬ್ಬ ಬ್ಲಾಕ್ ಪ್ರೆಸಿಡೆಂಟ್ ಇಲ್ಲ ಕ್ಷೇತ್ರದಲ್ಲಿ ಅಂತ ನಮ್ಮನ್ನ ತೀರ್ಮಾನಿಸಿ ಎಲ್ಲಾ ರೀತಿಗಳಲ್ಲೂ ಮಾಡಿದ್ದಾರೆ. ಅದನ್ನ ಮಾಡಬೇಕಂದ್ರೆ ಕಾರಣ ಏನು? ಅದು ಕಾರಣ ಏನು ಹೇಳಿ? ಇವತ್ತು ನಾವು ಕ್ಷೇತ್ರದಲ್ಲಿ 30 ವರ್ಷ ಕಾಲ 32 ವರ್ಷ ಕಾಲ ಇದು ಭದ್ರಕೋಟೆ, ಇವತ್ತು 17 ದಿವಸಕ್ಕೆ MLA ಆಗ್ತಾರಲ್ಲ, 7 ದಿವಸಕ್ಕೆ MLA ಆಗ್ತಾರಲ್ಲ, ಅದಕ್ಕೆ ಕಾರಣ ಯಾರು? ಅದು KH ಮುನಿಯಪ್ಪಾಜಿ ಅವರು ಭದ್ರಕೋಟೆ. ಇದು ಪಾರ್ಲಿಮೆಂಟ್ ಸೋಲೆ ಇಲ್ಲಿಂದ ಸರ್ದಾರ್ ಅವರು ಇವತ್ತು 5 ಲಕ್ಷ ಮತದಾರರು ತಗೊಂಡಿದ್ದಾರೆ. ಅವರು ಎಲ್ಲ ಸೇರಿ ಸೋಲ್ಬೇಕಂದ್ರೂ ಅವ್ರು ಗೆದ್ದಾಗಲ್ಲಾನು 4 ಲಕ್ಷದಲ್ಲಿ ಗೆದ್ದಿದ್ದಾರೆ. ಇವತ್ತು 5 ಲಕ್ಷ ಮತಗಳು ಕೂಡ ತಗೊಂಡಿದ್ದಾರೆ ಕ್ಷೇತ್ರದಲ್ಲಿ. ಅಂತ ನಾಯಕನನ್ನ ತಾವು ತಮ್ಮಲ್ಲಿ ಮನವಿ ಮಾಡ್ತಾ ಇದ್ದೀರಿ. ನೀವು AICCಗೆ ಹೇಳ್ತಿರೋ KPCCಗೆ ಹೇಳ್ತಿರೋ ಗೊತ್ತಿಲ್ಲ. ಈ ಕ್ಷೇತ್ರದಲ್ಲಿ KH ಮುನಿಯಪ್ಪನವರು ಓಡಾಡಲೇಬೇಕು, ಕೆಲಸ ಮಾಡಲೇಬೇಕು. ನಾವೆಲ್ಲ ಜೊತೆಗೂಡಿ ಕೆಲಸ ಮಾಡೋದಕ್ಕೆ ರೆಡಿ ಆಗಿರ್ತೀರಿ.